ಆದರೆ ನೀವು ಅಫೀಮು ಅನ್ನೋ ಪದ ಬಳಸಿದ್ರಿ. ಹಾಗಾಗಿ ಇದೇ ಪದವನ್ನು ಬಳಕೆ ಮಾಡಿಕೊಂಡು ಧರ್ಮದ ಹೆಸರಿನ ಅಫೀಮನ್ನು ಯುವಕರಲ್ಲಿ ತುಂಬ್ತಾ ಇರುವ ಸಂಘಟನೆ RSSನ ಶಾಖೆಗಳಲ್ಲಿ ಬೈಠಕ್ಗಳಲ್ಲಿ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಕಲಿಸಲಾಗುತ್ತೆ. ಭಾರತವನ್ನು ಸಮಗ್ರ ಭಾರತವಾಗಿ ಇರಲಿಕ್ಕೆ ಅವ್ರು ಬಿಡೋದಿಲ್ಲ. ಹಿಂದೂ ರಾಷ್ಟ್ರ ಅನ್ನೋ ಪರಿಕಲ್ಪನೆ ಅಡಿಯಲ್ಲಿ ಇತರ ಧರ್ಮೀಯರ ವಿರುದ್ಧ ದ್ವೇಷವನ್ನು ಬಿತ್ತೋ ಸಂಘಟನೆ ಆಗ್ತಿದೆ. ಹೀಗೂ ಕೂಡ ಆರೋಪ ಇದೆ. ಈಗ ಇಲ್ಲಿ ಒಂದು ಶಬ್ದ ಇವತ್ತಿನ ಚರ್ಚೆಯಲ್ಲಿ ಅಷ್ಟೊಂದು ಸಮಯ ಇರಲಿಕ್ಕಿಲ್ಲ. ಅದು ಧರ್ಮ ಅನ್ನೋ ಶಬ್ದದ ಬಗ್ಗೆ. ಧರ್ಮ ಅನ್ನೋದು ಭಾರತದಲ್ಲಿ ನಾವು ಉಪಯೋಗಿಸೋದು ಏನು ಅಂದರೆ, ಯಾವುದು ಮಾಡಬೇಕೋ ಅದು ಧರ್ಮ, ಯಾವುದು ಮಾಡಬಾರ್ದು ಅಧರ್ಮ, ಅಷ್ಟೇ ಇರೋದು. ಈಗ ನಾನು ನಿಮ್ಮ ಬಗ್ಗೆ ಏಕವಚನದಲ್ಲಿ ಮಾತಾಡಿಬಿಟ್ರೆ ಅದು ಅಧರ್ಮ, ನಿಮ್ಮನ್ನು ಅತ್ಯಂತ ಗೌರವದಿಂದ ಮಾತಾಡಿಸುವುದು ಧರ್ಮ, ಇಷ್ಟೇ ಇರೋದು. ಹಾಗಾಗಿ ಸಂಘ ಧರ್ಮದ ಕೆಲಸ ಮಾಡ್ತಿದೆ ಅಂದರೆ ಒಳ್ಳೆಯ ಕೆಲಸನೇ ಮಾಡ್ತಾಯಿದೆ. ಇನ್ನು ಅಧರ್ಮದ ಕೆಲಸ ಮಾಡಬೇಕಾ ನಾವು? ಹಾಗೆ ಧರ್ಮವನ್ನು ಅಫೀಮು ಅಂತ ಯಾರು ಹೇಳೋಕ್ಕೆ ಹೊರಟಿದ್ದಾರೆ ಅದೊಂದು ಬೇರೆ ಕಂಟೆಕ್ಸ್ಟಿನ ವಿಷಯ ಇದೆ. ಆ ಕಂಟೆಕ್ಸ್ಟಲ್ಲಿ ಭಾರತದಲ್ಲಿ ಧರ್ಮವನ್ನು ನಾವು ನೋಡೋದೇ ಇಲ್ಲ. ಅಫೀಮು ಅಂತ ಯಾವಾಗ ಆಗುತ್ತೆ ಅಂದರೆ, ನಿಂದೊಂದೇ ಕರೆಕ್ಟು, ಈ ಮಾರ್ಗ ಒಂದೇ ಸರಿ ಅಂತ ಯಾರು ಹೇಳ್ತಾರೋ ಅದನ್ನು ನಂಬ್ಕೊಂಡಾಗ ಮಾತ್ರ ಅಫೀಮ್ ಆಗುತ್ತೆ.